ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಪಿ ಯು ಮಿಡ್ ಟರ್ಮಿಗೆ ಒಂದು ಮಾಡೆಲ್ ಪೇಪರ್ ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಅದನ್ನ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಒಂದು ಮಾಡೆಲ್ ಪೇಪರು ಒಂದು ವೇಳೆ ನಾನೇ ಒಂದು ಪೇಪರ್ ತೆಗಿಬೇಕು ಅಂದ್ರೆ ಹೇಗೆ ತೆಗಿಬೋದು? ಯಾಕೆಂದ್ರೆ ಮಿಡ್ ಟರ್ಮಿಗೆ ಅಂತ ಬೋರ್ಡ್ನವರು ಈ ತರ ಮಾಡೆಲ್ ಪೇಪರ್ಗಳನ್ನು ಕೊಡೋದಿಲ್ಲ. ಸೊ ಎಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರೋ ಒಬ್ಬ ಫಿಸಿಕ್ಸ್ ಲೆಕ್ಚರ್ ಆ ಒಂದು ಫಿಸಿಕ್ಸ್ ಸಬ್ಜೆಕ್ಟಿಗೆ ಒಂದು ಮಿಡ್ ಟರ್ಮ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ. ಬಟ್ ಈಗಾಗಲೇ ನಮಗೆ ಒಂದು ಬ್ಲೂ ಪ್ರಿಂಟ್ ಇರೋದ್ರಿಂದ ನಾವು ಯಾವ ರೀತಿ ಆ ಪೇಪರ್ ಅನ್ನ ಸೆಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಯೂಶಲಿ ಇದು ಒಂದು 3 hours ಎಕ್ಸಾಮ್, ಅಂದ್ರೆ 3 hours 15 minutes ಆನ್ಯುವಲ್ ಎಕ್ಸಾಮ್ ಇರುತ್ತಲ್ವಾ, ಹಾಗೆ ಆನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಬಟ್ ಇಲ್ಲಿ ಸಿಲೆಬಸ್ ಏನಾಗಿರುತ್ತೆ, ಒಂದು 50% ಸಿಲೆಬಸ್ ಇರುತ್ತೆ. ಹಾಗಾಗಿ ಕೆಲವು ಚಾಪ್ಟರ್ಗಳ ಮೇಲೆ ಟೀಚಿಂಗ್ ಅವರ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಇರುವಂತ ಕ್ವಶನ್ಸ್ ಅನ್ನ ನಾವು ಕೇಳಬೇಕಾಗತ್ತೆ. ಬಟ್ ಇದು ಇದೇ ತರ ಫೈನಲ್ ಅಲ್ಲ, ಇದೇ ತರ ಹೌದು, ಬಟ್ ಇಷ್ಟು ಮಾರ್ಕ್ಸ್ ಈ ಚಾಪ್ಟರ್ಗಳಿಗೆ ಇರೋದಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮಾರ್ಕ್ಸ್. ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 70 ಇರುತ್ತೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಕೇಳಿದ್ರೆ, ಫಾರ್ ಪಾರ್ಟ್ ಎ ಕ್ವಶನ್ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅವಾರ್ಡಿಂಗ್ ಮಾರ್ಕ್ಸ್ ಅಂತ ಹೋದ ವರ್ಷ ಇತ್ತಲ್ವಾ. ಸೊ ಅದ್ರ ಜೊತೆಗೆ ಏನಿತ್ತು ಕೇಳಿದ್ರೆ, ಆನ್ಸರ್ ಮಸ್ಟ್ ಬಿ ರಿಟರ್ನ್ ಇನ್ ಫಸ್ಟ್ 2 pages ಆಫ್ ದ ಆನ್ಸರ್ ಶೀಟ್ ಅಂತ ಇರ್ತಿತ್ತು. ಈಗ ಆ ಸೆಂಟೆನ್ಸ್ ಅನ್ನು ತೆಗೆದಾಕಿದ್ದಾರೆ. ಅಂದ್ರೆ ನೀವು ಇಲ್ಲಿ ಇದರ ಅರ್ಥ ಇಷ್ಟೇ, ನೀವು ಫಸ್ಟ್ ಪೇಜ್ ಅಲ್ಲೇ ಬರೀಬೇಕು ಅಂತ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಲಾಸ್ಟ್ ಪೇಜಲ್ಲೂ ಇದನ್ನ ನೀವು ಕೊನೆಗೆ ಇದನ್ನು ಇಟ್ಕೊಂಡು ಬರೀಬಹುದು. ಫಸ್ಟೇ ಬರೀಬೇಕು ಅಂತ ಏನಿಲ್ಲ. ಒಂದು ಎರಡನೇದು ಫಸ್ಟ್ ರಿಟರ್ನ್ ಆನ್ಸರ್ ಅಂದ್ರೆ, ನೀವು ಸಪೋಸ್ ಕ್ವಶನ್ ನಂಬರ್ 2ದಲ್ಲಿ ಎಲ್ಲೊಂದ್ ಕಡೆ ನಿಮ್ಗೆ ಒಂದು ಆಪ್ಷನ್ ಗ್ರಾವಿಟೇಷನ್ ಅಂತ, ಗ್ರಾವಿಟೇಷನ್ ಅಂತ ಬರೀತೀರಿ. ಆಮೇಲೆ ಅದೇ ಕ್ವಶನ್ಸ್ಗೆ ನಿಮ್ಗೆ ಗ್ರಾವಿಟೇಷನ್ ಅಲ್ಲ, ಇದು ಎಕ್ಸಲರೇಷನ್ ಬರೀಬೇಕು ಅನ್ಸುತ್ತೆ. ಅದನ್ನ ಮತ್ತೊಂದ್ ಕಡೆ ಬರೀತೀರಿ. 2 ಕ್ವಶನ್ಸ್ಗೆ 2 ಆನ್ಸರ್ಗಳು ಒಂದೇ ಕ್ವಶನ್ಸ್ಗೆ ಬೇರೆ ಬೇರೆ ಕಡೆ ಬರೆದಿರ್ತೀರಿ. ಈಗ ಏನ್ ಮಾಡ್ಬೇಕಾಗತ್ತೆ, ಯಾವುದು ಎರಡನೇ ಬರ್ದಿರೋದು ಸರಿ ಇರ್ಬೋದು ಅಥವಾ ಫಸ್ಟ್ ಬರ್ದಿದ್ದು ಸರಿ ಇರ್ಬೋದು. ಇಲ್ಲಿ ರೂಲ್ ಏನ್ ಹೇಳುತ್ತೆ ಕೇಳಿದ್ರೆ, ಫಸ್ಟ್ ಬರ್ದಿದ್ದನ್ನ ಕನ್ಸಿಡರ್ ಮಾಡ್ತೀವಿ, ಅದು ಮಾರ್ಕ್ಸ್ ಅವಾರ್ಡಿಂಗ್ಗೆ. ಅದು 0 ಆಗಿದ್ರೆ 0, ಅಥವಾ ಅದು ಸರಿ ಇದ್ರೆ ಫುಲ್ ಮಾರ್ಕ್ಸ್. ಅದೇ ಕ್ವಶನ್ಸ್ಗೆ ಆನ್ಸರ್ ಅನ್ನ ಸೆಕೆಂಡ್ ಟೈಮ್ ಬರ್ದಿದ್ದೀರಿ ನೀವು, ಅದು ಸರಿ ಇದ್ರು ತಪ್ಪಿದ್ರು ಏನೇ ಇದ್ರು ಅದಕ್ಕೆ ಮಾರ್ಕ್ಸ್ ಅನ್ನ ಕೊಡೋದಿಲ್ಲ ಅನ್ನೋದು ಅರ್ಥ. ಇನ್ನು ಉಳಿದಿದ್ದೆಲ್ಲ ಸೇಮ್ ಲಾಸ್ಟ್ ಇಯರ್ ಏನಿತ್ತು ಅದೇ ರೀತಿ ರೂಲ್ಗಳನ್ನ ಕ್ಯಾರಿ ಮಾಡ್ತಾರೆ. ಅಂದ್ರೆ ಆನ್ಸರ್ಸ್ ಫಾರ್ ದ ನ್ಯೂಮೆರಿಕಲ್ಗೆ ನೀವು 5 marks ಅನ್ನ ಕೊಡ್ತೀವಿ. ಕೆಲವು ಮಕ್ಕಳು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರಿ, ಅದನ್ನ ಒಂದು ಸ್ಟೆಪ್ ಅಲ್ಲೇ ನೀವು ಅದನ್ನ ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಬರ್ದಿರ್ಬೋದು. ನೀವು ಮಾಡಿ ಸರಿ ಇರ್ಬೋದು, ಬಟ್ ಅದಕ್ಕೆ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ ಅನ್ನೋದು ನೆನಪಿರ್ಲಿ. ಓಕೆ, ಈಗಾಗಲೇ ಗೊತ್ತಿದೆ ನಿಮಗೆ, ಫಸ್ಟ್ 15 ಕ್ವಶನ್ಸ್ ಏನಿರುತ್ತೆ MCQ ಇರುತ್ತೆ. ನಿಮ್ಗೆ 4 ಆಪ್ಷನ್ಸ್ ಕೊಡ್ತಾರೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ಸ್ ಅನ್ನ ನೀವು ಆನ್ಸರ್ ಶೀಟ್ ಅಲ್ಲಿ ವಿತ್ ABCD ಅದನ್ನು ಕೂಡ ಬರೆದ್ರೆ ಒಳ್ಳೇದು. ಯಾಕೆಂದ್ರೆ ಕೆಲವೊಮ್ಮೆ ವ್ಯಾಲ್ಯೂಯೇಷನ್ ಮಾಡುವಾಗ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಫಸ್ಟ್ ಆಪ್ಷನ್ಸ್ C-ನೋ B-ನೋ ಹೀಗೆ ಮಾರ್ಕ್ ಮಾಡ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ, ಅದಕ್ಕೆ. ಬಟ್ ನೀವು ಅದನ್ನ 2 ರೀತಿಯಲ್ಲೂ ನೀವು ಕನ್ಫರ್ಮ್ ಮಾಡ್ದಂಗೆ ಆಗುತ್ತೆ ಅದೇ ಆನ್ಸರ್. ಕೆಲವೊಮ್ಮೆ ನೀವು 5 ಬರ್ದಿರ್ತೀವಿ, ನೋಡೋ 3 ತರ ಕಾಣಿಸುತ್ತೆ. ಈ ತರ ಎಲ್ಲ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈಗ ಸಿಗ್ನಿಫಿಕೆಂಟ್ ಫಿಗರ್ ಇನ್ ದ ನಂಬರ್ 0.000603 ಇದೆ. ಅದಕ್ಕೆ 4 ಆಪ್ಷನ್ಸ್ ಇದೆ. ಸೊ ಆನ್ಸರ್ ಅನ್ನು ಈಗ ನಾನು ಡಿಸ್ಕಸ್ ಮಾಡಲ್ಲ, ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿ ಮತ್ತೆ ಅದಕ್ಕೆ ಆನ್ಸರ್ಸ್ ಅನ್ನ ಕೊಡೋಣ. ಬೇಕಾದ್ರೆ 1-2 ದಿನದಲ್ಲೇ ಮಾಡೋಕ್ಕಾಗುತ್ತೆ. ಬಟ್ ಈಗ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ದ ಟೋಟಲ್ ಪಾತ್ ಲೆಂತ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಇಂಟರ್ವಲ್ ಡ್ಯೂರಿಂಗ್ ವಿಚ್ ಮೋಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಇದೆ. 4 ಆಪ್ಷನ್ಸ್ ಇದೆ ನೋಡಿ. ಎವರೇಜ್ ವೆಲಾಸಿಟಿ, ಎವರೇಜ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಎಕ್ಸಲರೇಷನ್ ಅಂತ ಹೇಳಿ. ನೆಕ್ಸ್ಟ್, 2 vectors having same magnitude and directions are called, ಅದಕ್ಕೆ ಏನಂತ ಕರಿತೀವಿ ಅಂತೇಳಿ. ನೆಕ್ಸ್ಟ್, ಇನ್ ಪ್ರೊಜೆಕ್ಟೈಲ್ ಮೋಷನ್ ಹಾರಿಜಾಂಟಲ್ ರೇಂಜ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಇಸ್, ಅಂದ್ರೆ ಥೀಟಾ ಎಷ್ಟಿದ್ದಾಗ ರೇಂಜ್ ಮ್ಯಾಕ್ಸಿಮಮ್ ಇರುತ್ತೆ ಅನ್ನುವಂಥದ್ದು. an external force is required to keep a body in motion. This statement is given by, ಯಾರು ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಅನ್ನುವಂಥದ್ದು. ನೆಕ್ಸ್ಟ್, the product of force and time is called, force F into T, force and time is called ಇಂಪಲ್ಸ್, ಮೊಮೆಂಟಮ್, ಪವರ್, ಎನರ್ಜಿ ಅಂತ ಹೇಳಿದ್ದಾರೆ. ಸೊ ಏರಿಯಾ ಅಂಡರ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ಗಿವ್ಸ್, ಆ ಒಂದು ಫೋರ್ಸ್ಗೆ ಮತ್ತೆ ಏರಿಯಾ ಒಂದು ಡಿಸ್ಪ್ಲೇಸ್ಮೆಂಟ್ಗೆ ಗ್ರಾಫ್ ಡ್ರಾ ಮಾಡಿ. ಇದು ಗೊತ್ತಿದೆ ನಿಮಗೆ ಏನಾಗುತ್ತೆ, ಅದರ ಒಳಗಡೆ ಇರುವಂತ ಕರ್ವಿನ ಅಂಡರ್ ಬರುವಂತ ಏರಿಯಾ ಏನಿರುತ್ತೆ ಅನ್ನುವಂಥದ್ದು. ನೋ ವರ್ಕ್ ಇಸ್ ಡನ್ ಇಫ್ ಕಂಡೀಷನ್ಸ್ ನೋಡಿ, ದ ಡಿಸ್ಪ್ಲೇಸ್ಮೆಂಟ್ ಇಸ್ 0, ದ ಫೋರ್ಸ್ ಇಸ್ 0, ದ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ಆಲ್ ಆಫ್ ದಿಸ್. ಓಕೆ, ಸೊ ಡೈಮೆನ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆರ್, ಡೈಮೆನ್ಷನ್ಸ್ ಏನಿರುತ್ತೆ ಪೊಟೆನ್ಷಿಯಲ್ ಎನರ್ಜಿಗೆ ಅನ್ನುವಂಥದ್ದು. ಇದು ನಿಮ್ಗೆ ಗೊತ್ತಿರ್ಬೋದು, ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ವರ್ಕ್ ಡನ್ ಇವೆಲ್ಲ ಸೇಮ್ ಡೈಮೆನ್ಷನ್ ಇರುವಂಥದ್ದು. ನೆಕ್ಸ್ಟ್, ದ ಸೆಂಟರ್ ಆಫ್ ಮಾಸ್ ಆಫ್ ಎ ಹೋಮೋಜಿನಿಯಸ್ ಥಿನ್ ರಾಡ್, ಅಂದ್ರೆ ಒಂದು ಥಿನ್ ರಾಡ್ ಇದೆ, ಹೋಮೋಜಿನಿಯಸ್ ಆಗಿದೆ, ಮಾಸ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿದೆ, ಅದರ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ.
ನೆಕ್ಸ್ಟ್ ದ ಸಿಲಿಂಡರ್ ರೋಲ್ಸ್ ವಿತೌಟ್ ಸ್ಲೈಡಿಂಗ್ ಆನ್ ಇನ್ಕ್ಲೈನ್ ಪ್ಲೇನ್, ಇದು ಯಾವ ಟೈಪ್ ಆಫ್ ಮೋಷನ್ ಅನ್ನುವಂತ ಕೇಳಿ. ನೆಕ್ಸ್ಟ್ ದ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ವಾಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಬೈ, ಯಾರು ಅದನ್ನ ಯೂನಿವರ್ಸಲ್ ಕಾನ್ಸ್ಟೆಂಟ್ ಇದೆ ಜಿ ಅನ್ನೋದನ್ನ ಎಕ್ಸ್ಪೆರಿಮೆಂಟಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿದವರು ಯಾರು ಅಂತೇಳಿ. ನೆಕ್ಸ್ಟ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಸೆಂಟರ್ ಆಫ್ ದ ಅರ್ತ್ ಇಸ್, ಸೆಂಟರ್ ಆಫ್ ದ ಅರ್ತ್ ಅಲ್ಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರುತ್ತೆ, ನಾವು ಪ್ರಾಕ್ಟಿಕಲಿ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗಿ ಯಾರು ನೋಡಕ್ ಸಾಧ್ಯ ಇಲ್ಲ, ಬಟ್ ಥಿಯೋರಿಟಿಕಲಿ ಆ ವ್ಯಾಲ್ಯೂ ಏನ್ ಹೇಳುತ್ತೆ ಅನ್ನೋದನ್ನ ನೀವು ಅದಕ್ಕೆ ಕರೆಕ್ಟ್ ಆನ್ಸರ್ ಅನ್ನ ಗುರ್ತು ಮಾಡಬೇಕು. ನೆಕ್ಸ್ಟ್ ದ ಟೋಟಲ್ ಎನರ್ಜಿ ಆಫ್ ಆನ್ ಸರ್ಕ್ಯುಲೇಟಿಂಗ್ ಆರ್ಬಿಟಿಂಗ್ ಸೆಟಲೈಟ್ ಈಸ್, ಅಂದ್ರೆ ಸೆಟಲೈಟ್ ನ ಟೋಟಲ್ ಎನರ್ಜಿ ಏನಿರುತ್ತೆ ಅನ್ನುವಂಥದ್ದು. ಸೊ 0 ಇರುತ್ತೆ, ಪಾಸಿಟಿವ್, ನೆಗೆಟಿವ್ ಆರ್ ಇನ್ಫೈನೈಟ್ ಅಂತ ಆಪ್ಷನ್ಸ್ ಇದೆ. ನೆಕ್ಸ್ಟ್ ದ ರಿಸ್ಟೋರಿಂಗ್ ಫೋರ್ಸ್ ಫಾರ್ ಯೂನಿಟ್ ಏರಿಯಾ ಈಸ್ ನೋನ್ ಆಸ್, ಅದಕ್ಕೆ ಏನಂತ ಹೇಳ್ತಾರೆ, ಸ್ಟ್ರೆಸ್, ಸ್ಟ್ರೇನ್, ಯೀಲ್ಡ್ ಪಾಯಿಂಟ್, ಇಲಾಸ್ಟಿಕ್ ಪಾಯಿಂಟ್. ಸೊ ಇಲ್ಲಿ 15 ಕ್ವಶನ್ಸ್ಗೆ ನೀವು 15ಗೂ ಆನ್ಸರ್ ಬರೀಬೇಕಾಗುತ್ತೆ, ಅಂದ್ರೆ ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಏನೋ ಕ್ವಶನ್ಸ್ ಇರಲ್ಲ, ಅದನ್ನು ಸೆಲೆಕ್ಟ್ ಮಾಡೋಕೆ ನಿಮ್ಗೆ ಚಾನ್ಸಸ್ ಇಲ್ಲ, ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಏನ್ ಬರುತ್ತೆ, 5 ಕ್ವಶನ್ಸ್ ಇರುತ್ತೆ, ನಿಮ್ಗೆ ಆಪ್ಷನ್ಸ್ ನಿಮ್ ಕಣ್ಣೆದುರಿಗೆ ಇರುತ್ತೆ. ಸೊ ಕನ್ಸರ್ವೇಟಿವ್, 0, ಸೆಂಟಿಮೀಟರ್, ಕಪಲ್, ಅಟ್ರಾಕ್ಟಿವ್ ಅಂತ ಇರುತ್ತೆ. ಅದಕ್ಕೆ ಸೆಲೆಕ್ಟ್ ಆಗಿ ಮಾಡಿ ನೀವು ಆ ಕ್ವಶನ್ ನಂಬರ್ಗೆ ಕ್ವಶನ್ ಕರೆಕ್ಟ್ ಆಗಿ ಬರೀಬೇಕು. ಅದ್ರ ಮುಂದೆ ಯಾವುದು ನೀವು ಫಿಲ್ ಮಾಡಬೇಕು ಅಂತೀರೋ ಅದನ್ನ ಬರೆದ್ರೆ ಆಯ್ತು. ಈಗ ದ ಯೂನಿಟ್ ಆಫ್ ಲೆಂತ್ ಇನ್ CGS ಸಿಸ್ಟಮ್ ಇಸ್ ಓಕೆ. ನೆಕ್ಸ್ಟ್ ಇನ್ ಪ್ರೊಜೆಕ್ಟೈಲ್ ಮೋಷನ್ ಅಟ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಹೈಟ್ ವರ್ಟಿಕಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಇಸ್, ವರ್ಟಿಕಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಏನಾಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ದ ವರ್ಕ್ ಡನ್ ಬೈ ಡ್ಯಾಶ್ ಫೋರ್ಸ್ ಇನ್ ಎ ಕ್ಲೋಸ್ಡ್ ಪಾತ್ ಇಸ್ 0 ಅಂತೇಳಿ, ಯಾವ ಫೋರ್ಸ್ ಅದು ಅಂತ ಬರೀಬೇಕು. ಸೊ ನೆಕ್ಸ್ಟ್ ಎ ಪೇರ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ವಿತ್ ಡಿಫರೆಂಟ್ ಲೈನ್ಸ್ ಆಫ್ ಆಕ್ಷನ್ ಇಸ್ ನೋನ್ ಆಸ್ ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಏನಾಗಿರುತ್ತೆ ಅಂತ ಬರೀಬೇಕು. ಓಕೆ, ಇದಾದ್ಮೇಲೆ ನಾವು 2 ಮಾರ್ಕ್ಸಿಗೆ ಬರ್ತೀವಿ. ಇಲ್ಲಿ 9 ಕ್ವಶನ್ಸ್ ಇರುತ್ತೆ, ನೀವು ಅದರಲ್ಲಿ 5 ಸೆಲೆಕ್ಟ್ ಮಾಡಿ ಬರೀಬಹುದು. ವಾಟ್ ಈಸ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಎ ವೆಹಿಕಲ್, ರೈಟ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ 2 ಕ್ವಶನ್ಸ್ಗೆ, ಅಂದ್ರೆ 2 ಒಟ್ಟಿಗಿದೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಅಂತೇಳಿ. Write the expression for time of flight of a projectile and explain the time of flight ನ expression ಬರೀರಿ ಮತ್ತು ಅದು ಏನೇನು ಅಂತ ಬರಿಬೇಕಾಗುತ್ತೆ. Write 2 difference between vector and scalar quantity. Okay. So next define the momentum and write its SI unit. Momentum ಅಂದ್ರೆ ಏನು ಅಂತ ಹೇಳಬೇಕು, ಆದ್ರೆ SI unit ಬರೀಬೇಕು ಅಂತ. ನೆಕ್ಸ್ಟ್ ನೋಡಿ, ಇದೊಂದು 2 ಮಾರ್ಕ್ಸಿನ ಪ್ರಾಬ್ಲಮ್. A 50 Newton force acting on a body at an angle of 60 degree with the horizontal displaces it 3 meter. Find the amount of work done ಅಂತ ಹೇಳಿ. Write the 2 conditions for a mechanical equilibrium of a rigid body. Conditions ಏನು ಅಂತ ಬರೀಬೇಕು. State and explain universal law of gravitation. Next, write the relation between acceleration due to gravity and gravitational constant. Explain the term. State and explain Hooke's law. Okay. So next ಬರೋದು 3 marks in questions. So ಇದರಲ್ಲಿ check the equation that is half me square is equal to mgh is dimensionally correct, where m is the mass of the body, v is its velocity, g is acceleration due to gravity, and h is the height ಅನ್ನುವಂಥದ್ದು. Write 3 difference between speed and velocity. Okay, ಅದಕ್ಕೆ 3 difference ಅನ್ನು ಬರೀಬೇಕು. In a uniform circular motion, show that centrifugal acceleration is directed towards the center. ಅದನ್ನು ವೆಕ್ಟರಿಕಲಿ ನಾವು ಮಾಡ್ಬೋದಲ್ವಾ. Prove the law of conservation of linear moment. ಅಂದ್ರೆ ಪ್ರೂಫ್ ಮಾತ್ರ ಕೇಳಿದರೆ 3 ಮಾರ್ಕ್ಸ್ಗೆ, ಸ್ಟೇಟ್ಮೆಂಟ್ ಬರೀಬೇಕಂತ ಇಲ್ಲ. Next, show that power is a product of force and instantaneous velocity. Okay. Find the scalar and vector product of 2 vectors. ಇದೊಂದು 3 ಮಾರ್ಕ್ಸಿನ ಪ್ರಾಬ್ಲಮ್. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಕೊಟ್ಟಿದ್ದಾರೆ, ಎರಡನ್ನೂ ಫೈಂಡ್ ಔಟ್ ಮಾಡಬೇಕು, ಸ್ಕೇಲಾರ್ ಪ್ರಾಡಕ್ಟ್ ಮತ್ತೆ ವೆಕ್ಟರ್ ಪ್ರಾಡಕ್ಟ್. ಓಕೆ. ಸ್ಟೇಟ್ 3 laws of Kepler's planetary motions. ಅಂದ್ರೆ ಕೆಪ್ಲರ್ಸ್ ಪ್ಲಾನೆಟರಿ ಮೋಷನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಇದೆಯಲ್ಲ, ಅದಷ್ಟನ್ನು ಬರೀಬೇಕು ಅಂತ ಹೇಳಿ. Next, to draw the stress strain curve for a metal and mark the proportional limit and fracture point ಅಂತ ಹೇಳಿ. Next, to derive an expression for maximum speed of circular motion of the car on a level road ಅಂತ ಹೇಳಿ. Next, to answer any 3 of the following questions. ಇದು 5 ಮಾರ್ಕ್ಸ್ಗೆ ಇರುವಂತದ್ದು. ನೋಡಿ, ಇದು ಸ್ಪ್ಲಿಟ್ ಕ್ವಶನ್. ಡಿಫೈನ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್? ಡಿರೈವ್ v is equal to v0 plus at using velocity time graph. Okay. Next, to show that trajectory of a projectile is parabola. Next, to define friction. Write the expression for kinetic friction. Write the 3 method of reducing the friction. ಇದು ಸ್ಪ್ಲಿಟ್ ಟೈಪ್ ಇದೆ. So 1 plus 1 plus 3 ಇರುತ್ತೆ. Next, to show that the mechanical energy is conserved in the case of a ball of mass m dropped from a height h ಅಂತ ಹೇಳಿ. ಇದು ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಪ್ರೂವ್ ಮಾಡಬೇಕು. ಶೋ ದಟ್ ಟಾರ್ಕ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಅಂತ. ನೆಕ್ಸ್ಟ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಫ್ರಮ್ ಅರ್ತ್ ಸರ್ಫೇಸ್ ಅಂತ. ಓಕೆ.
ಇನ್ನು ನ್ಯೂಮೆರಿಕಲ್ ಅಲ್ಲಿ 4 ಕೊಟ್ಟಿರ್ತಾರೆ, ನಿಮ್ಗೆ ಆಗ್ಲೇ ಗೊತ್ತಿದೆ. ಅದು 3 ನ್ಯೂಮೆರಿಕಲ್ಸ್ ಹಾರ್ಟ್ಸ್ ಅಲ್ಲಿ ಇರುತ್ತೆ, ಅಂದ್ರೆ ಸ್ವಲ್ಪ ಟಫ್ ಇರುತ್ತೆ. ಇಲ್ಲಿ ಫಸ್ಟ್ ಒಂದು ಏನು ಅಂದ್ರೆ, ದ ಹೈಟ್ ಆಫ್ ದ ಸೀಲಿಂಗ್ ಆಫ್ ಅನ್ ಇಂಡೋರ್ ಸ್ಟೇಡಿಯಂ ಇಸ್ 20 ಮೀಟರ್. ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ದಟ್ ಎ ಬಾಲ್ ಕಿಕ್ಡ್ ವಿತ್ ಎ ಸ್ಪೀಡ್ ಆಫ್ 40 ಮೀಟರ್ ಪರ್ ಸೆಕೆಂಡ್ ಕ್ಯಾನ್ ಮೂವ್ ವಿತೌಟ್ ಟಚಿಂಗ್ ದ ಸೀಲಿಂಗ್ ಆಫ್ ದ ಸ್ಟೇಡಿಯಂ ಅಂತ ಹೇಳಿ. ಇಲ್ಲಿ ಜಿ ಅನ್ನು 10 ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ a truck starts from rest and accelerate uniformly at 2 meter per second square. Acceleration ಕೊಟ್ಟಿದ್ದಾರೆ. At t is equal to 10 second, a stone is dropped out by person standing on the top of the truck. What are the velocity and acceleration of the stone at t is equal to? ಅಂದ್ರೆ ಡ್ರಾಪ್ ಮಾಡಿದ ತಕ್ಷಣ ವೆಲಾಸಿಟಿ ಮತ್ತು ಎಕ್ಸಲರೇಷನ್ ಏನೇನಿರುತ್ತೆ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ a pump on a ground floor of a building can pump up water to fill a tank of volume 30 meter cube in 15 minutes. If the tank is 40 meter above the ground and efficiency of the pump is 30%, how much electric power is consumed by the pump? Density of water is 10 to the power of 3 kg per meter cube. Lastly, the angular speed of a motor wheel is increased from 1200 rpm to 3120 rpm in 16 seconds. Okay, so what is its angular acceleration? Assuming the acceleration to be uniform, how many revolutions does the engine make during this time? So number of revolutions ಅನ್ನ ನಾವು ಹೇಳಬೇಕಾಗುತ್ತೆ. ಓಕೆ, ಸೊ ಇದು ಮಾಡೆಲ್ ಪೇಪರ್. ನಿಮಗೆ ಇದಕ್ಕೆ ಆನ್ಸರ್ ಏನಾದರೂ ಬೇಕಾದ್ರೆ ಅದು ಕಾಮೆಂಟ್ಸ್ ಮಾಡಿ, ನಾನು ಆದಷ್ಟು ಬೇಗ ಇದರ ಆನ್ಸರ್ಗಳನ್ನ ಕೊಡ್ತೇನೆ. ಓಕೆ.